ಪ್ರಥಮವಾಗಿ ನನ್ನ ಎಲ್ಲ ಗುರು ಹಿರಿಯರಿಗೆ ಹಾಗೂ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವ ತಮ್ಮೆಲ್ಲರಿಗೂ ನನ್ನ ಆತ್ಮ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಇವತ್ತು ಸ್ವಾಸ್ಥ್ಯ ವಿಷಯವಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ರಕ್ತದ ಒತ್ತಡ ಬ್ಲಡ್ ಪ್ರೆಷರ್ ಬಗ್ಗೆ ಕೆಲವೊಂದು ಮಾಹಿತಿಯನ್ನ ತಿಳಿಸ್ಕೊಳ್ತಾ ಹೋಗೋಣ. ಸಾಮಾನ್ಯವಾಗಿ ರಕ್ತದ ಒತ್ತಡ ಇಂದಿನ ದಿನಗಳಲ್ಲಿ ಎಲ್ಲರ ಬಾಯಲ್ಲೂ ಕೇಳಿ ಬರುವಂತಹ ಒಂದು ಪದ ಹಾಗೂ ಕಾಯಿಲೆ. ಎಲ್ಲರೂ ಪ್ರತಿ 4 ಜನರಲ್ಲಿ ಒಬ್ಬರು BP ಕಾಯಿಲೆ ಅಂತ ಒಂದು ಕಾಯಿಲೆಗೆ ಒಳಗಾಗಿ ಔಷಧಿಗಳನ್ನ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಈಗ ಉಂಟಾಗಿರುವಂತದ್ದು. ಸೊ ಅದಕ್ಕೆ ಕಾರಣಗಳೇನೇನು ಹಾಗೂ ಅದನ್ನ ನಿಯಂತ್ರಣದಲ್ಲಿಡಲು ಏನೇನು ಮಾಡಬಹುದು ನಾವು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ತಾ ಹೋದ್ರೆ, ನಮ್ಮ ನಾರ್ಮಲ್ ಮನುಷ್ಯ ಒಬ್ಬ ಆರೋಗ್ಯವಂತ ಮನುಷ್ಯನ BP ಎಷ್ಟಿರ್ಬೇಕು ಅಂತಂದ್ರೆ 120/80 ಅಂತ ಹೇಳ್ತೀವಿ. 120/80 ಮಿಲಿಮೀಟರ್ಸ್ ಆಫ್ ಮರ್ಕ್ಯುರಿ ಅಂತ. ಸೊ 120 ಅನ್ನೋದು ಸಿಸ್ಟೋಲಿಕ್ ಪ್ರೆಷರ್ ಆದ್ರೆ 80 ಅನ್ನೋದು ಡಯಾಸ್ಟೋಲಿಕ್ ಪ್ರೆಷರ್. ಅದು ವಯಸ್ಸಿನ ಅನುಗುಣವಾಗಿ 120/80 ಅಂತಾನೆ ಇರ್ಬೇಕು ಅಂತ ಇಲ್ಲ. ಕೆಲವು ವಯಸ್ಸಿಗೆ ತಕ್ಕ ಹಾಗೆ ವಯಸ್ಸು ಜಾಸ್ತಿ ಆಗ್ತಾ ಆಗ್ತಾ ಅದು 150ವರೆಗೂ ಹೋಗುತ್ತೆ ಸಿಸ್ಟೋಲಿಕ್. ಹಾಗೆ ಡಯಾಸ್ಟೋಲಿಕ್ 60 ಇಂದ ಹಿಡಿದು 100 ವರೆಗೂ ಹೋಗಬಹುದು. ಅದು ಇಂತಷ್ಟೇ ಇರ್ಬೇಕು ಅಂತ ಹೇಳಲಿಕ್ಕೆ ಆಗೋದಿಲ್ಲ. 120/80ನೇ ಇರ್ಬೇಕು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಇದಕ್ಕೆ ರಕ್ತದ ಒತ್ತಡ ಉಂಟಾಗ್ಲಿಕ್ಕೆ ಏನೇನ್ ಕಾರಣಗಳು ಏನು ಅಂತ ಹೇಳೋದಾದ್ರೆ, ಯಥಾ ಪ್ರಕಾರವಾಗಿ ನಮ್ಮ ಯಾವುದೇ ಕಾಯಿಲೆಗೆ ಮೂಲ ಕಾರಣ ಆಹಾರ ಪದ್ಧತಿ. ನಮ್ಮ ಆಹಾರ ಪದ್ಧತಿ ಹಾಗೂ ಅದನ್ನ ಸೇವನೆ ಮಾಡುವಂತಹ ಶೈಲಿ ಹಾಗೂ ನಾವು ಪರಿಪಾಲಿಸಿಕೊಂಡು ಬಂದಿರುವಂತಹ ದಿನಚರ್ಯ ಹಾಗೂ ನಮ್ಮ ಲೈಫ್ ಸ್ಟೈಲ್, ಜೀವನ ಶೈಲಿ. ಸೊ ಕೆಲವೊಮ್ಮೆ ಅದಕ್ಕೆ ಆನುವಂಶಿಕ ಕಾರಣವೂ ಇರಬಹುದು BP ಬರೋದಕ್ಕೆ. ಸೊ ಕೆಲವೊಮ್ಮೆ ಗರ್ಭಿಣಿ ಅವಸ್ಥೆಯಲ್ಲಿ ಪ್ರೆಗ್ನೆಂಟ್ ಅಂತ ತಿಳಿದು ಬಂದಾಗ ಗರ್ಭಿಣಿ ಅವಸ್ಥೆಯಲ್ಲಿರುವಂತವ್ರಿಗೂ BP ಬರುವಂತದ್ದು ಸರ್ವೇ ಸಾಮಾನ್ಯ ಆಗಿರುವಂತದ್ದು. ಅದಕ್ಕೆ ಹಲವಾರು ಕಾರಣಗಳಿರಬಹುದು. ಅವರು ರೂಢಿಸಿಕೊಂಡಿರುವಂತಹ ಆಹಾರ ಪದ್ಧತಿ, ಜಾಸ್ತಿ ಹೆಚ್ಚು ಸೇವನೆ ಮಾಡುವಂತಿರುವಂತಹ ಫಾಸ್ಟ್ ಫುಡ್ ಹಾಗೂ ಜಂಕ್ ಫುಡ್. ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ತಾ ಇರೋದು, ಈವನ್ ಹೆಂಗಸರು ಕೂಡ ಸ್ಮೋಕಿಂಗ್ ಅಂತದ್ದು ಅಥವಾ ಡ್ರಿಂಕಿಂಗ್ ಅಂತ ಇರೋ ಇದಕ್ಕೆ ಅಭ್ಯಾಸಕ್ಕೆ ತೊಡಗಿರುವಂತದ್ದು. ಅದು ಹೊಟ್ಟೆಯಲ್ಲಿ ಹುಟ್ಟುವಂತ ಮಕ್ಕಳಿಗೂ ಮಾರಕ ಹಾಗೂ ಅವರ ದೇಹಕ್ಕೂ ಮಾರಕ ಆಗಿರುವಂತದ್ನ ಅವರು ಮನಗಂಡು ಅದನ್ನ ಅಭ್ಯಾಸವನ್ನು ತ್ಯಜಿಸುವುದು ಬಹಳ ಸೂಕ್ತ. ಹಾಗೆಯೇ ಇಂದಿನ ದಿನಮಾನಸದಲ್ಲಿ ಯುವಕರಲ್ಲಿ ಹಾಗೂ ಶಾಲೆಗೆ ಹೋಗುವ ಮಕ್ಕಳಲ್ಲೂ ಕೂಡ ಸ್ಟ್ರೆಸ್ ಅನ್ನುವಂಥದ್ದು ಕಂಡು ಬರ್ತಾ ಇರೋದು. ಈ ಸ್ಟ್ರೆಸ್ ಕಂಡು ಬರ್ತಾ ಇರುವ ಹಾಗೆ ದಿನ ಕಳೆದಂತೆ ಅವರು ವಯಸ್ಸಿಗೆ ಬರುವಂತೆ ಮಧ್ಯ ವಯಸ್ಕರ ಆಗ್ತಾ ಇರುವ ಹಾಗೆ BP ಅಂತ ಕಾಯಿಲೆಗೆ ಒಳಗಾಗುವ ಚಾನ್ಸಸ್ ಕೂಡ ತುಂಬಾ ಅಧಿಕವಾಗಿದೆ. ಹಾಗಾಗಿ ಅವರು ಜೀವನ ಶೈಲಿಯನ್ನ ಹಾಗೂ ಮಾನಸಿಕ ಒತ್ತಡವನ್ನ ಈ ದಿನಗಳಿಂದನೇ ಕಡಿಮೆ ಮಾಡ್ಕೊಳ್ತಾ ಬರೋದು ಬಹಳ ಒಳ್ಳೆಯ ರೀತಿಯ ಒಂದು ರೂಢಿಸ್ಕೊಳ್ಬೇಕಾಗಿರುವಂತದ್ದು ಒಂದು ಕ್ರಿಯೆ ಆಗಿರುತ್ತೆ. ಹಾಗೆಯೇ ನಾವು ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡದೇ ಇರೋದು, ಅಂದ್ರೆ ತಿಂಡಿ ಮಾಡ್ಬೇಕಾಗಿರೋ ಸಮಯ ಬಿಟ್ಟು ಮಿತಿ ಮೀರಿದ ಅವಧಿಯಲ್ಲಿ ತಿಂಡಿಯನ್ನ ಮಾಡುವಂಥದ್ದು, ಊಟವನ್ನ ಮಾಡುವಂಥದ್ದು, ಸರಿಯಾದ ರೀತಿಯಲ್ಲಿ ನಿದ್ರೆಯನ್ನ ನಾವು ನಿದ್ದೆ ಮಾಡದೇ ಇರೋಂಥದ್ದು. ಈಗ ಪ್ರತಿ ಮನುಷ್ಯನಿಗೆ ಸರಾಸರಿ 6ರಿಂದ 7 ಗಂಟೆ ಅಥವಾ 8 ಗಂಟೆಗಳ ಕಾಲ ವಿಶ್ರಾಂತಿ ಅವಶ್ಯಕತೆ ಇರುತ್ತೆ. ಆದ್ರೆ ಅದನ್ನ ಮಾಡದೇ ಇರೋಂಥದ್ದು. ಇಂದಿನ ದಿನಗಳಲ್ಲಿ IT ಪೀಪಲ್ ಏನಂತ ಕರಿತೀವಿ ನಾವು, ಅವರ ಶಿಫ್ಟ್ ಉದ್ಯೋಗ ಮಾಡುವಂತಹ ಯುವಕರಲ್ಲಿ ಏನು ಉದ್ಯೋಗದ ನೈಟ್ ಡ್ಯೂಟಿ ಮಾಡುವಂಥದ್ದು. ಈಗ ಸಾಯಂಕಾಲ ಲಾಗಿನ್ ಆಗೋದು, ಮಧ್ಯರಾತ್ರಿ ಬಿಡೋದು, ಮತ್ತೆ ಮಧ್ಯರಾತ್ರಿ ಲಾಗಿನ್ ಆಗೋದು, ಬೆಳಗಿನ ಜಾವ ಅಥವಾ ಮಧ್ಯಾಹ್ನ ಮಾರನೇ ದಿವಸದ ಮಧ್ಯಾಹ್ನ ಲಾಗೌಟ್ ಆಗೋದು. ಅದೆಲ್ಲ ನಮ್ಮ ದೇಶದ ಪದ್ಧತಿಯೇ ಅಲ್ಲ. ನಿದ್ದೆಯ ಅವಧಿ ಏನು, ಸೂರ್ಯಾಸ್ತ ಆದ ನಂತರ ನಾವು ಆಹಾರ ಸೇವನೆಯನ್ನ ಬಿಡ್ಬೇಕು, ವಿಶ್ರಾಂತಿ ತೆಗೆದುಕೊಳ್ಬೇಕಾಗುತ್ತೆ. ದಿನ ಪೂರ್ತಿ ಕೆಲಸವನ್ನ ಮಾಡಿ ನೈಟ್ ಅಂತ, ರಾತ್ರಿ ಅಂತ ಬರೋದೇ ವಿಶ್ರಾಂತಿ ಮಾಡ್ಲಿಕ್ಕೆ. ಆದ್ರೆ ಅದು ತದ್ವಿರುದ್ಧವಾಗಿ ನಾವು ಜೀವನ ನಡೆಸ್ತಾ ಇರೋದು ಬಹಳಷ್ಟು ಪ್ರಮುಖ ಕಾರಣ ಇದಕ್ಕೆ. ಸೊ ಈ ರೀತಿಯ ಆಹಾರ ಸೇವನೆ ಸರಿಯಾದ ರೀತಿಯಲ್ಲಿ ಮಾಡದೇ ಇರೋದ್ರಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಪಚನ ಕ್ರಿಯೆ ಸರಿಯಾಗಿ ಆಗೋದಿಲ್ಲ. ಫ್ಯಾಟ್ ಮೆಟಬಾಲಿಸಮ್ ಅಂತ ಏನ್ ಕರಿತೀವಿ ಅದು ಸರಿಯಾಗಿ ಆಗದೆ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್, ಕೊಬ್ಬಿನಂಶ ಹೆಚ್ಚು ಶೇಖರಣೆಗೊಂಡು ಅಲ್ಲಿ ಹೃದಯ ಪಂಪ್ ಮಾಡುವಂತಹ ರಕ್ತ ಏನಾಗುತ್ತೆ, ಈ ಸಣ್ಣ ನಾಳಗಳಲ್ಲಿ ಹರಿಯುವಾಗ ಒತ್ತಡ ಉಂಟಾಗುತ್ತೆ ರಕ್ತನಾಳಗಳಲ್ಲಿ. ಆಗ ಬರುವಂತದ್ದೇ ರಕ್ತದ ಒತ್ತಡ ಅಥವಾ BP ಅಂತ ನಾವು ಕರೆಯಲ್ಪಡುತ್ತಾ ಇರೋದು. ಹಾಗೆಯೇ ದಿನ ಕಳೆದಂತೆ ವಯಸ್ಸು ಆಗ್ತಾ ಇದ್ದಂಗೆ ನಮ್ಮ ರಕ್ತವೂ ಕೂಡ ಮಂದ ಆಗ್ತಾ ಇರೋದ್ರಿಂದ ರಕ್ತದ ಒತ್ತಡ ಬರುವಂತದ್ದು ಆಗಿರುತ್ತೆ.
ಹಾಗಾಗಿ ಕೆಲವೊಮ್ಮೆ ಒಂದೇ ಸಲ ಚೆಕ್ ಮಾಡಿದ ತಕ್ಷಣ ನನ್ಗೆ BP ಇದೆ, BP ಮಾತ್ರೆ ತಗೊಳ್ಬೇಕು ಅನ್ನೋದು ಸುಳ್ಳು. ಅದನ್ನ ನೀವು ಮನ್ಸಲ್ಲಿ ತಗೊಳ್ಬಾರ್ದು. ಹಲವಾರು ಬಾರಿ ಅಂತಂದ್ರೆ ಅಟ್ಲೀಸ್ಟ್ ಒಂದ್ 5 ರಿಂದ 7 ಬಾರಿ BP ಚೆಕ್ ಮಾಡ್ಬೇಕು. ಪ್ರತಿ ಸತಿನೂ ಎಬೋವ್ 150, 140, 170 ಆ ರೀತಿ ಬಂದಾಗ, ಸಿಸ್ಟೋಲಿಕ್ ಪ್ರೆಷರ್ ಆ ತರ ಬಂದಾಗ ಮಾತ್ರ ನೀವು ತಗೊಳ್ಬಾರ್ದಾ BP ಮಾತ್ರೆ ಅನ್ನೋದನ್ನ ವೈದ್ಯರು ನಿರ್ಧಾರ ಮಾಡ್ತಾರೆ. ಸೊ ತಮಗ್ ತಾವೇ ಸ್ವಂತ ಚಿಕಿತ್ಸೆ ಮಾಡ್ಕೊಳ್ಳೋದು ಸೂಕ್ತ ಅಲ್ಲ. ಹಾಗೆಯೇ ನಾವು ತೆಗೆದುಕೊಳ್ಳೋ ಆಹಾರದಲ್ಲಿ ವಿರುದ್ಧ ಆಹಾರ ಸೇವನೆ ಮಾಡ್ತಾ ಇರ್ತೀವಿ. ಹೆಚ್ಚು ಬಾರಿ ನಾವು ಆಹಾರ ತೆಗೆದುಕೊಳ್ಳುವಾಗ ಒಂದಕ್ಕೊಂದು ಕಾಂಬಿನೇಷನ್ ಸರಿ ಹೋಗೋದಿಲ್ಲ. ಆಯುರ್ವೇದದಲ್ಲಿ ವಿರುದ್ಧ ಆಹಾರದ ಮಹತ್ವವನ್ನ ನಾವು ಆಯುರ್ವೇದದಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದರಲ್ಲಿ ಯಾವ್ಯಾವುದು ಅಂತ ಹೇಳೋದಾದ್ರೆ, ಸಿಹಿ ಹಣ್ಣುಗಳ ಜೊತೆ ಹುಳಿ ಹಣ್ಣುಗಳನ್ನ ಸೇರಿಸಿ ತಿನ್ನೋದು, ಹುಳಿ ಹಣ್ಣುಗಳ ಜೊತೆ ಹಾಲನ್ನ ಮಿಕ್ಸ್ ಮಾಡಿ ಮಿಲ್ಕ್ ಶೇಕ್ ಮಾಡಿ ಅಂತ ಕುಡಿಯುವಂಥದ್ದು, ಹಾಗೂ ಬಿಸಿ ನೀರಿನ ಜೊತೆ ಜೇನುತುಪ್ಪವನ್ನ ಸೇರಿಸಿ ತಿನ್ನುವಂಥದ್ದು. ಸೊ ಇದೆಲ್ಲ ನಾವು ವಿರುದ್ಧ ಆಹಾರ ಅಂತ ಹೇಳ್ತೇವೆ. ಹಾಗೇನೆ ಹೆಚ್ಚು ಮಸಾಲ ಹೊಂದಿದ ಬಿರಿಯಾನಿ ಅಥವಾ ಪುಲಾವ್ ಜೊತೆಗೆ ಮೊಸರು ಬಜ್ಜಿ ಮಾಡಿ ತಿನ್ನುವಂಥದ್ದು, ರಾಯ್ತ ಮಾಡಿ ತಿನ್ನುವಂಥದ್ದು. ಮೀನಿನ ಆಹಾರವನ್ನ ಸೇವನೆ ಮಾಡಿದಾಗ ಮೊಸರು, ಮಜ್ಜಿಗೆಯನ್ನ ಅಥವಾ ಹಾಲನ್ನ ಉಪಯೋಗಿಸುವಂಥದ್ದು, ಇವೆಲ್ಲ ವಿರುದ್ಧ ಆಹಾರ ಅಂತ ನಾವು ಪಟ್ಟಿ ಮಾಡಲಾಗಿದೆ. ಹಾಗಾಗಿ ಇಂತಹ ಆಹಾರ ಸೇವನೆಯನ್ನ ಮಾಡಬಾರ್ದು. ಇದನ್ನ ತಿಂದ ತಕ್ಷಣ ನಮ್ಗೆ BP ಬಂದ್ಬಿಡುತ್ತಾ ಅಂತ ಖಂಡಿತ ಆತರ ಬರಲ್ಲ. ಇವತ್ತು ತಿಂದ ತಕ್ಷಣ ನಾಳೆ ಖಂಡಿತ ಬರಲ್ಲ. ದಿನ ಕಳೆದಂತೆ ಅದರ ಅಭ್ಯಾಸ ಹೆಚ್ಚಿಗೆ ಆಗಿ ರಕ್ತನಾಳಗಳಲ್ಲಿ ಮತ್ತು ಪಚನ ಕ್ರಿಯೆಯಲ್ಲಿ ವ್ಯತ್ಯಾಸ ಉಂಟಾಗಿ ಕೊನೆಗೊಂದು ದಿವಸ BP ಬರುವಂತದ್ದು. ಆದ್ರಿಂದ ಅದರ ಕಡೆ ಗಮನ ಕೊಡ್ಬೇಕಾಗುತ್ತೆ. ಹಾಗೆ ನಮ್ಮಲ್ಲಿ ಮಾನಸಿಕ ಒತ್ತಡ, ಉದ್ವೇಗ, ಭಯ, ದುಃಖ, ಹಗೆತನ, ಅತೃಪ್ತಿ ಮತ್ತೆ ನಿರೀಕ್ಷೆಗಳು ಜಾಸ್ತಿ ಆಗಿರುವಂತದ್ದು ನಮ್ಮ ಕೌಟುಂಬಿಕ ಜೀವನದಲ್ಲೇ ಆಗಲಿ ಮತ್ತೆ ನಾವು ಕೆಲಸ ಮಾಡುವಂತ ಸ್ಥಳಗಳಲ್ಲೇ ಆಗಲಿ ಹೆಚ್ಚಿನ ಒತ್ತಡ ಉಂಟಾಗುವಂಥದ್ದು. ಸೊ ಅದರ ಪ್ರಕಾರ ನಮ್ಮ ನಿರೀಕ್ಷೆಗೂ ಸರಿಯಾದ ರೀತಿಯಲ್ಲಿ ಒಂದು ರಿಪ್ಲೈ ಬರದೇ ಇದ್ದಾಗ, ನಿರೀಕ್ಷೆಗೆ ನಮ್ಗೆ ಸರಿಯಾದ ರೀತಿಯಲ್ಲಿ ಫಲ ಕೊಡದೇ ಇದ್ದಾಗ ಒತ್ತಡ ಜಾಸ್ತಿ ಮಾಡ್ಕೊಳ್ಳುವಂಥದ್ದು, ಅಂಥದನ್ನ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಅದೇ ರೀತಿ ಒಬೆಸಿಟಿ, ನಮ್ಮ ದೇಹದ ತೂಕ ಹೆಚ್ಚಾಗಿ ಮಾಡ್ಕೊಳ್ಳುವಂಥದ್ದು, ಸರಿಯಾದ ವ್ಯಾಯಾಮವನ್ನ ರೂಢಿಸ್ಕೊಳ್ಳದೆ ಇರುವಂತದ್ದು. ಸೊ ಇದೆಲ್ಲ ಕಾರಣದಿಂದಾಗಿ ನಮ್ಮಲ್ಲಿ BP ಬರುವಂತಹ ಲಕ್ಷಣಗಳು ಜಾಸ್ತಿ ಆಗ್ತಾ ಇರುತ್ತೆ. ಈ ರೋಗದ ಲಕ್ಷಣಗಳೇನು ಅಂತ ತಿಳಿಯೋದಾದ್ರೆ, ಹೆಚ್ಚಾಗಿ ತಲೆನೋವು ಬರುವಂತದ್ದು, ತಲೆ ಸಿಡಿಯುತ್ತೆ ಅಂತ ಹೇಳ್ತಾ ಇರ್ತಾರೆ, ಆ ರೀತಿಯ ಒಂದು ಲಕ್ಷಣ ಬರುವಂತದ್ದು. ಹಾಗೆ ಅತಿ ಕೋಪ, ಅತಿ ಸಿಟ್ಟು, ಮುಂಗೋಪ, ಯಾರಾದ್ರೂ ಒಬ್ರು ಏನೋ ಹೇಳದ್ ತಕ್ಷಣನೇ ರಿಯಾಕ್ಷನ್ ಮಾಡೋದು, ಅತಿ ಸಿಟ್ಟು ಮಾಡ್ಕೊಳ್ಳುವಂಥದ್ದು ಇರುತ್ತೆ. ಕಣ್ಣು ಮಂಜಾದಂತಾಗಿ ತಲೆ ಸುತ್ತು ಬರುವಂತದ್ದು, ಶರೀರದಲ್ಲಿ ದಣಿವು, ನಿದ್ರೆ ಬಾರದೆ ಇರುವಂತದ್ದು, ಹೃದಯದ ಬಡಿತ ಹೆಚ್ಚಾಗುವುದು ಹಾಗೂ ಉಸಿರಾಟದ ತೊಂದರೆ ಆಗುವಂಥದ್ದು, ಮೈ ಬೆವರುದು. ಇವಿಷ್ಟು ಲಕ್ಷಣಗಳಿರುತ್ತೆ. ಆಗ ತಕ್ಷಣವೇ ನೀವು ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳುವಂಥದ್ದು. ಕೆಲವರಿಗೆ ಆಸ್ಪತ್ರೆಗೆ ಹೋಗ್ಬೇಕು ಅಂದಾಗ್ಲೇ BP ಜಾಸ್ತಿ ಆಗ್ಬಿಡುತ್ತೆ, ಮನೆಯಲ್ಲೇ ಜಾಸ್ತಿ ಆಗ್ಬಿಡುತ್ತೆ. ಇಲ್ಲ ಆಸ್ಪತ್ರೆ ಹೋಗ್ತಾ ಇದ್ದಂಗೆ ಡಾಕ್ಟರ್ಸ್ ನೋಡ್ತಾ ಇದ್ದಂಗೆ BP ಜಾಸ್ತಿ ಆಗ್ಬಿಡುತ್ತೆ. ಸೊ ಅಂತದ್ನ ನಾವು BP ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗಲ್ಲ. ವಿಪರೀತ ಭಯ ತುಂಬಿದ ಮನಸ್ಥಿತಿಯಿಂದಾಗಿ ರಕ್ತದೊತ್ತಡ ಜಾಸ್ತಿ ಆಗಿರುವಂತ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನಾವು BP-ಗೆ ಔಷಧಿಯನ್ನ ಕೊಡುವಂತದ್ದು ಬರೋದಿಲ್ಲ. ಸೊ ಹಾಗೇನೆ ಈ BP ಕಾಯಿಲೆನ ನಾವು ನಿರ್ಲಕ್ಷ್ಯ ಮಾಡಿದ್ರೆ, ಸರಿಯಾದ ಸಮಯದಲ್ಲಿ ಅದನ್ನ ಗುಣಪಡಿಸ್ಕೊಳ್ದೇ ಇದ್ರೆ, ಕಂಟ್ರೋಲ್ ಮಾಡ್ಕೊಳ್ದೇ ಇದ್ರೆ ನಮ್ಮಲ್ಲಿ ಪಕ್ಷಾಘಾತ, ಪ್ಯಾರಾಲಿಸಿಸ್ ಆಗುವಂತದ್ದು ಇರುತ್ತೆ. ಹಾಗೆ ಕಿಡ್ನಿ ಫೇಲ್ಯೂರ್ ಆಗಬಹುದು, ಹಾರ್ಟ್ ಅಟ್ಯಾಕ್ ಆಗಬಹುದು. ಹಾಗೇನೆ ಡಯಾಬಿಟೀಸ್, ಲಿವರ್, ಪ್ಯಾಂಕ್ರಿಯಸ್ ರಿಲೇಟೆಡ್ ಡಿಸೀಸಸ್ ಏನೇನಿದೆ ಅದೆಲ್ಲ ಕಂಡು ಬರುವಂತ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು? ಇದನ್ನ ಬಾರದಂತೆ ಈಗ ಆರೋಗ್ಯ ವ್ಯಕ್ತಿ ಹೇಗೆ ಅದನ್ನ ರೂಢಿಸ್ಕೊಳ್ಬೇಕು, ಬಾರದೇ ಇರೋ ತರ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬೇಕು, ಮುಂದೆ ನಮ್ಗೆ BP ಬರ್ಬಾರ್ದು ಹಾಗೆ ಹೇಗಿರ್ಬೇಕು ಅಂದ್ರೆ, ಹೌದು, ಬಹಳ ಪ್ರಮುಖವಾಗಿ ನಮ್ಮ ಜೀವನ ಶೈಲಿಯನ್ನ ಬದಲಾಯಿಸ್ಕೊಳ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಏನೇನು ಕೆಲಸ ಕಾರ್ಯಗಳನ್ನ ಮಾಡ್ಬೇಕು, ಯಾವ ಸಮಯದಲ್ಲಿ ಮಲಗ್ಬೇಕು, ಯಾವ ಸಮಯದಲ್ಲಿ ಕೆಲಸಗಳನ್ನ ಮಾಡ್ಬೇಕು ಅದನ್ನ ರೂಢಿಸ್ಕೊಳ್ಬೇಕು. ಹಾಗೆ ಆಹಾರ ಶೈಲಿಯನ್ನ ರೂಢಿಸ್ಕೊಳ್ಬೇಕಾಗುತ್ತೆ. ಅದರಲ್ಲಿ ಒಂದು ಮನೆ ಮದ್ದು ಏನ್ ಹೇಳ್ಬಹುದು ಅಂತಂದ್ರೆ, ಆಯುರ್ವೇದದ ಪ್ರಕಾರ ನಮ್ಮ ಮನೆಯಲ್ಲೇ ಸಿಗುವಂತಹ ವಸ್ತುವನ್ನ ಉಪಯೋಗಿಸಿ ನಿಂಬೆ ರಸ 2 ಚಮಚ, ಹಸಿ ಶುಂಠಿ ರಸ 2 ಚಮಚ, ಬಿಳಿ ಈರುಳ್ಳಿ ರಸ 2 ಚಮಚವನ್ನ ಪ್ರತಿಯೊಂದು 2 ಚಮಚದಷ್ಟು ತೆಗೆದುಕೊಂಡು ಅದಕ್ಕೆ 2 ಚಮಚದಷ್ಟು ಜೇನುತುಪ್ಪವನ್ನ ಸೇರಿಸಿ ಪ್ರತಿ ದಿವಸ 21 ದಿನಗಳ ಕಾಲ ಸೇವನೆ ಮಾಡ್ತಾ ಬರ್ತಾ ಇದ್ರೆ ಅದು ಪಚನ ಕ್ರಿಯೆ ದೇಹದಲ್ಲಿ ಚೆನ್ನಾಗಿ ಆಗಿ ಕೊಲೆಸ್ಟ್ರಾಲ್ ಅಂತದ್ದು ಏನೇ ಇದ್ರೂ ಅದು ಕರಗುವಂತೆ ಮಾಡುತ್ತದೆ. ಹಾಗೇನೆ ಇದರಲ್ಲಿ ಪಥ್ಯ ಈಗಾಗ್ಲೇ ಬಂದ್ಬಿಟ್ಟಿದೆ, BP ನಮ್ಮಲ್ಲಿದೆ, ಅದನ್ನ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು, ಪಥ್ಯ ಏನು ಅಂತ ಹೇಳೋದಾದ್ರೆ,
ಮೃದುವಾದ ಲಘುವಾದ ಆಹಾರ ಸೇವನೆಯನ್ನ ಮಾಡಬೇಕು. ಗಟ್ಟಿ ಪದಾರ್ಥವನ್ನ ತ್ಯಜಿಸ್ಬೇಕು. ದಟ್ ಹಾಗೆ ರಾಗಿ ಗಂಜಿ, ಬಾರ್ಲಿ ಗಂಜಿ ಸೇವನೆ ಮಾಡುವಂಥದ್ದು, ನೀರಿನಂಶ ಹೆಚ್ಚು ಹೊಂದಿರುವಂತಹ ತರಕಾರಿಗಳನ್ನ ತಿನ್ನುವಂಥದ್ದು, ಹಸಿರು ಸೊಪ್ಪುಗಳನ್ನ ತಿನ್ನುವಂಥದ್ದು. ಆ ನೀರು ಹೆಚ್ಚು ಅಂಶ ಇರುವಂತಹ ತರಕಾರಿಗಳು ಅಂದರೆ ಹೀರೆಕಾಯಿ, ಪಡವಲಕಾಯಿ, ಬೂದ್ಗುಂಬಳ ಇಂತಹ ತರಕಾರಿಗಳನ್ನ ಹೆಚ್ಚು ಬಳಸುವಂಥದ್ದು, ದಾಳಿಂಬೆ ಹಣ್ಣನ್ನ ತಿನ್ನುವಂಥದ್ದು, ಮತ್ತೆ ಮಜ್ಜಿಗೆ, ಓಂಕಾಳು, ಜೀರಿಗೆ ಅಂತದನ್ನ ಪ್ರತಿನಿತ್ಯ ಬಳಸುವಂತದ್ದ ರೂಢಿಯನ್ನ ಮಾಡ್ಕೊಳ್ಬೇಕಾಗತ್ತೆ. ಹಾಗಾದ್ರೆ ಅಪತ್ಯ ಏನೇನೋ ನಾವು ಬಿಡ್ಬೇಕು ಆಹಾರದಲ್ಲಿ. ಅಂದ್ರೆ ಜಿಡ್ಡು ಪದಾರ್ಥಗಳು, ಅತಿಯಾದ ಕಾಫಿ, ಟೀ ಸೇವನೆ, ಅತಿ ಖಾರ, ಮಸಾಲೆಯುಕ್ತ ಪದಾರ್ಥಗಳನ್ನ ಬಿಡ್ಬೇಕಾಗುತ್ತೆ. ಹಾಗೇನೆ ತಂಬಾಕು ಸೇವನೆ, ಮದ್ಯಪಾನ, ಮದ್ಯಪಾನದ ಅಭ್ಯಾಸ ಇರುವಂತವರು ಮದ್ಯಪಾನವನ್ನ ಬಿಡ್ಬೇಕಾಗತ್ತೆ. ಬೀಡಿ, ಸಿಗರೇಟು, ಕಹಿ ರುಚಿ ಇರುವಂತದ್ದು, ಹುಳಿ, ಉಪ್ಪು ಹೆಚ್ಚಾಗಿರುವಂತದ್ದನ್ನ ತಕ್ಷಣವೇ ಬಿಡ್ಬೇಕಾಗುತ್ತೆ. BP ಅಂತ ಕಂಡು ಬಂದ ತಕ್ಷಣವೇ ಉಪ್ಪಿನ ಅಂಶವನ್ನ ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ. ಹಾಗೂ ಅತಿಯಾದ ಶಾರೀರಿಕ ಹಾಗೂ ಮಾನಸಿಕ ಒತ್ತಡವನ್ನ ವರ್ಜೆ ಮಾಡ್ಬೇಕಾಗತ್ತೆ. ಉಪ್ಪಿನಕಾಯಿ ಸೇವನೆ ಮಾಡೋದನ್ನ ಕಡಿಮೆ ಮಾಡ್ಬೇಕಾಗತ್ತೆ. ಇದನ್ನ ಹೇಗೆ ಗುಣಪಡಿಸ್ಕೊಳ್ಬಹುದು, ಪ್ರತಿನಿತ್ಯ ನಾವು ಯಾವ ರೀತಿಯ ಅಭ್ಯಾಸವನ್ನ ಮಾಡ್ಕೊಂಡು ಇದನ್ನ ಕಂಟ್ರೋಲ್ ಮಾಡ್ಕೊಳ್ಬಹುದು ಅನ್ನೋದಾದ್ರೆ, ನಾಡಿ ಶೋಧನ ಪ್ರಾಣಾಯಾಮ, ಶೀತಲಿ ಪ್ರಾಣಾಯಾಮ, ಶೀತಕಾರಿ ಪ್ರಾಣಾಯಾಮ, ಇದನ್ನ ನಿರಂತರ ಅಭ್ಯಾಸದ ಮೂಲಕ ಹಾಗೂ ಯೋಗಾಭ್ಯಾಸಗಳನ್ನ ರೂಢಿಸ್ಕೊಳ್ಳೋದ್ರ ಮೂಲಕ ನಮ್ಮ ರಕ್ತದ ಒತ್ತಡವನ್ನ ಕಂಟ್ರೋಲ್ಗೆ ತಗೊಳ್ಬಹುದು. ಹಾಗೇನೆ ನಮ್ಮ ಜೀವನದಲ್ಲಿ ಶಿಸ್ತುಬದ್ಧ ಪದ್ಧತಿಯನ್ನ ರೂಢಿಸ್ಕೊಳ್ಳೋದ್ರ ಮೂಲಕ ನಾವು ಹೇಗಿರ್ಬೇಕು, ನಾವು ಆಹಾರ ಸೇವನೆ ಅಲ್ದೇನೆ ನಮ್ಮ ಮನಸ್ಸಿನ ಹತೋಟಿಯನ್ನ ಹೇಗೆ ಕಂಡುಕೊಳ್ಬೇಕು ಅನ್ನೋದನ್ನ ನಾವು ಹೆಚ್ಚು ಆಸಕ್ತಿ ವಹಿಸಿ ಅದನ್ನ ರೂಢಿಗತ ಮಾಡ್ಕೊಳ್ಬೇಕು. ಮನಸ್ಸಿನ ಒತ್ತಡ ಏನಕ್ಕೆ ಬರುತ್ತೆ? ನಮ್ಮ ನಿರೀಕ್ಷೆಗಳು ಜಾಸ್ತಿ ಆದಾಗೆ, ನಮ್ಮ ಸಮಸ್ಯೆಗಳನ್ನ ಎದುರಿಸೋ ಶಕ್ತಿ ಇಲ್ಲದೆ ಇದ್ದಾಗ ಅದನ್ನ ಹೇಗೆ ನಾವು ಗಟ್ಟಿಯಾಗಿ ನಿಭಾಯಿಸ್ಬೇಕು ಅನ್ನೋದನ್ನ ನಾವು ಕಲ್ತ್ಕೊಳ್ಬೇಕು. ಅದರಲ್ಲಿ ಹೇಳ್ಬೇಕು ಅಂತಂದ್ರೆ, ನಮ್ಮ ಯೋಗ ವಿಜ್ಞಾನದಲ್ಲಿ ನಮ್ಮ ಪತಂಜಲಿ ಮಹರ್ಷಿಗಳು ಹೇಳ್ಕೊಟ್ಟಿರುವಂತಹ ಅಷ್ಟಾಂಗ ಮಾರ್ಗಗಳನ್ನ ನಾವು ಜೀವನದಲ್ಲಿ ರೂಢಿಸ್ಕೊಳ್ಬೇಕು. ಅದು ಏನೇನು ಅಂತ ತಿಳ್ಕೊಳ್ಬೇಕು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಕೊನೆಗೆ ಆಗುವಂಥದ್ದು ನಿರ್ವಾಣ. ನಮ್ಮ ಧ್ಯಾನ ಪದ್ಧತಿ ನಾವು ಈಗ ಮಾಡ್ತಾ ಇದ್ದೀವಿ ಧ್ಯಾನ ಅನ್ನೋದನ್ನ, ಅದಕ್ಕೂ ಮುಂಚೆ ಬರುವಂತದ್ದು ಹಲವಾರು ಈ 6 ಅಂಶಗಳನ್ನ ಒಂದೊಂದನ್ನು ಏನು ಹೇಳ್ಕೊಡುತ್ತೆ, ಹೇಗೆ ಶಿಸ್ತನ್ನ ಪಾಲಿಸ್ಬೇಕು ನಮ್ಮ ದಿನನಿತ್ಯ ಜೀವನದಲ್ಲಿ ಅನ್ನೋದನ್ನ ಅರ್ಥಕೊಂಡು ಅದನ್ನ ದಿನನಿತ್ಯದಲ್ಲಿ ಪಾಲಿಸ್ಕೊಂಡು ಹೋದ್ರೆ ನಮ್ಮಲ್ಲಿ ಮಾನಸಿಕ ಒತ್ತಡವನ್ನ ಆದಷ್ಟು ಕಂಟ್ರೋಲ್ ಮಾಡಬಹುದು ಅಂತ ಹೇಳಬಹುದು ಈ ಸಮಯದಲ್ಲಿ. ಹಾಗೇನೆ ಪ್ರಾಣಾಯಾಮದಲ್ಲಿ ಅನುಲೋಮ ವಿಲೋಮ ಪ್ರಾಣಾಯಾಮ ಈಗಾಗಲೇ ಮಾಡ್ತಾ ಇದ್ದೀರಾ, ಅಭ್ಯಾಸ ಮಾಡ್ತಾ ಇದ್ದೀರಾ, ಅದನ್ನ ಮುಂದುವರಿಸ್ಕೊಂಡು ಹೋಗುವಂಥದ್ದು ಪ್ರತಿನಿತ್ಯ. ಹಾಗೇನೆ ಭ್ರಮರಿ ಪ್ರಾಣಾಯಾಮ ಹಾಗೂ ಚಂದ್ರಭೇದ ಪ್ರಾಣಾಯಾಮ ತುಂಬಾ ಪ್ರಮುಖವಾಗಿ ಇದರಲ್ಲಿ ಪಾತ್ರ ವಹಿಸುವಂಥದ್ದು. ಯೋಗ ಮುದ್ರಾ ಮಾಡ್ಬೋದು ಅಂದ್ರೆ ಚಿನ್ಮುದ್ರವನ್ನ ಉಪಯೋಗಿಸಿ ಪ್ರತಿದಿನ ಅಭ್ಯಾಸವನ್ನ ಮಾಡಿಕೊಂಡು ಪ್ರಾಣಾಯಾಮ ಮಾಡುವಂಥದ್ದು. ಹಾಗೆ ಅಪಾನ ಮುದ್ರಾ ಹಾಗೂ ವ್ಯಾನ ಮುದ್ರಾ ಎರಡೂ ಕೈಯಲ್ಲಿ ಸೇರಿಸಿ ಅದನ್ನ ಪೂಷನ್ ಮುದ್ರಾ ಅಂತ ಹೇಳ್ತೇವೆ. ಸಪರೇಟ್ ಆಗಾದ್ರೂ ಮಾಡ್ಬೋದು. ಅಪಾನ ಮುದ್ರಾ ಇದು, ಚಿನ್ಮುದ್ರಾ ಮೊದಲನೇಗಿ ಚಿನ್ಮುದ್ರಾ, ಇದನ್ನ ಹಾಕಿ ಅಭ್ಯಾಸವನ್ನ ಮಾಡುವಂಥದ್ದು. ಇದು ಅಪಾನ ಮುದ್ರಾ, ಇದು ವ್ಯಾನ ಮುದ್ರಾ. ಇದು ಓಕೆ. ಇದನ್ನ ಎರಡು ಕೈಯಲ್ಲಿ ಮಾಡುವಂತದ್ದಾದ್ರೂ ಮಾಡಬಹುದು. ಅಪಾನ ಮುದ್ರೆ ಎರಡು ಕೈಯಲ್ಲಿ ಮಾಡುವಂತದ್ದಾದ್ರೂ ಮಾಡಬಹುದು. ಪೂಷಣ್ ಮುದ್ರಾ ಬಂದು ಎಡಗೈಯಲ್ಲಿ ಅಪಾನ ಮುದ್ರಾ, ಬಲಗೈಯಲ್ಲಿ ವ್ಯಾನ ಮುದ್ರಾ. ಇದನ್ನ ಹೀಗೆ ಹಾಕಿ ಪೂಷಣ್ ಮುದ್ರಾ ಅಂತ ಹೇಳ್ತೀವಿ. ಇದು ಪ್ರಮುಖವಾಗಿ ಪಾತ್ರ ವಹಿಸುತ್ತೆ ರಕ್ತದೊತ್ತಡವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ. ಹಾಗೆ ಧ್ಯಾನವನ್ನ ಪ್ರತಿದಿನ ಮುಂದುವರಿಸ್ಕೊಂಡು ಹೋಗೋದು. ನಮ್ಮ ವಯಸ್ಸಿಗೆ ತಕ್ಕ ಹಾಗೆ ಎಷ್ಟು ಸಮಯ ನಾವು ಅನುಗುಣವಾಗಿ, ನಮ್ಮ ವಯಸ್ಸಿನ ಅನುಗುಣವಾಗಿ ಎಷ್ಟು ಸಮಯ ನಾವು ಧ್ಯಾನ ಮಾಡಬೇಕು. 30 ವಯಸ್ಸಿನವರಾದ್ರೆ ಅರ್ಧ ಗಂಟೆ, 30 ನಿಮಿಷ, 50 ವಯಸ್ಸಿನವರಾದ್ರೆ 50 ನಿಮಿಷ, ಅದಕ್ಕಿಂತ ಹೆಚ್ಚಾಗಿ ಒಂದು 10 ನಿಮಿಷ ಮಾಡಿದ್ರು ಯಾವುದೇ ವ್ಯರ್ಥವಿಲ್ಲ. ಸೊ ಹಾಗಾಗಿ ಧ್ಯಾನವನ್ನ ಮುಂದುವರಿಸ್ಕೊಂಡು ಹೋಗೋದ್ರಿಂದ ನಮ್ಮ ಮಾನಸಿಕ ಸ್ಥಿತಿಗತಿ ಹತೋಟಿಗೆ ಬರುತ್ತೆ. ನಮ್ಮ ಟೆನ್ಷನ್ ಏನಿದೆ ಅದೆಲ್ಲ ಕಂಟ್ರೋಲ್ ಬರುತ್ತೆ ಅಂತಾನೆ ಹೇಳಬಹುದು. ಹಾಗೇನೆ ಡೀಪ್ ಬ್ರೀದಿಂಗ್ ಪ್ರಾಕ್ಟೀಸಸ್. ನಾವು ಉಸಿರಾಟ ಮಾಡುವಾಗ ಪ್ರತಿ ನಿಮಿಷ ನೀವು ಕುತ್ಕೊಂಡು ಯಾರಾದ್ರೂ ಒಂದು ನಿಮಿಷ ನೀವು ಕೌಂಟ್ ಮಾಡಿ, ಕಣ್ಣುಗಳನ್ನ ಮುಚ್ಚಿ ಎಷ್ಟು ಸತಿ ನೀವು ಉಚ್ಛ್ವಾಸ ನಿಶ್ವಾಸವನ್ನ ಮಾಡ್ತೀರಾ ಅಂತ. ಉಸಿರಾಟ ಒಂದು ಕ್ರಿಯೆ, ಒಂದು ರೌಂಡ್ ಒಂದು ನಿಮಿಷದಲ್ಲಿ ಎಷ್ಟು ಬಾರಿ ಆಗುತ್ತೆ ಅಂತಂದ್ರೆ, ಅಕಸ್ಮಾತ್ ಇದು 20ರಿಂದ 25 ಆದ್ರೆ ನೀವು ನಿಜವಾಗ್ಲೂ ಮುಂದೆ ಅನಾರೋಗ್ಯ ಹೊಂದುತ್ತೀರಾ ಅಲ್ವಾ, ಅಥವಾ ಈಗಾಗ್ಲೇ ಅನಾರೋಗ್ಯದಿಂದ ಇದ್ದೀರಾ ಅಂತ ಹೇಳಬಹುದು. ನಮ್ಮ ಉಸಿರಾಟ ಯಾವಾಗ್ಲೂ ದೀರ್ಘವಾಗಿರ್ಬೇಕು. ಕೇವಲ 10ರಿಂದ 15 ಕೌಂಟ್ಸ್ ಇದ್ರೆ ಅವರ ಆರೋಗ್ಯ ತುಂಬಾ ಚೆನ್ನಾಗಿದೆ ಅಂತ ಹೇಳೋದು
ಆ ಇದರಲ್ಲಿ ತಿಳ್ಕೊಳ್ಬಹುದು. ಹಾಗಾಗಿ ನಾವು ಧ್ಯಾನದ ಮೂಲಕ ಅಥವಾ ಈ ಅಷ್ಟಾಂಗ ಮಾರ್ಗಗಳನ್ನ ಅನುಸರಿಸುವ ಮೂಲಕ ನಮ್ಮ ಡೀಪ್ ಬ್ರೀದಿಂಗ್ ಟೆಕ್ನಿಕ್ ಏನಿದೆ ಅದನ್ನ ಸುಧಾರಿಸ್ಕೊಳ್ಬಹುದು. ಈ ರಕ್ತದ ಒತ್ತಡದಂತಹ ಕಾಯಿಲೆಯಿಂದ ಬರಬಹುದು ಅಂತ ಹೇಳ್ತಾ, ಎಲ್ಲರೂ ಆರೋಗ್ಯದಿಂದ ಇರಿ. ಯಾವುದೇ ಆರೋಗ್ಯ ಸಮಸ್ಯೆ ಬಂದ್ರೂ ಅದನ್ನು ಎದುರಿಸುವ ಶಕ್ತಿ ನಮ್ಮಲ್ಲಿ ಬರ್ಲಿ ಅಂತ ಹೇಳ್ತಾ, ಎಲ್ಲರಿಗೂ ಆರೋಗ್ಯ ಸಿಗ್ಲಿ. ಎಲ್ಲರಿಗೂ ಧನ್ಯವಾದಗಳು. ಹಾಗೂ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತಾ ಇಂದಿನ ವಿಷಯವನ್ನ ನಾನು ಇಲ್ಲಿಗೆ ಸಮಾಪ್ತಿಗೊಳಿಸುತ್ತೇನೆ. ಥ್ಯಾಂಕ್ ಯು. ಧನ್ಯವಾದ.